ಎಲ್ಲೋ ಕಾಡಲ್ಲಿ ಒಂದು ಹೆಣ್ಣು ಹಾವು ಇದ್ರೆ ಗಂಡು ಹಾವುಗೆ ಎಷ್ಟೋ ಕಿಲೋಮೀಟರ್ ದೂರದಿಂದ ಹುಡ್ಕೊಂಡು ಹೋಗ್ತದೆ. ನಮ್ಗೆ ಒಂದು ಮಾಲಲ್ಲಿ ಕೂಡ ಹುಡುಕ್ಲಿಕ್ಕೆ ಆಗುದಿಲ್ಲ ಗರ್ಲ್ ಫ್ರೆಂಡ್ ಅನ್ನ. ಇದರ ರಿಯಾಲಿಟಿ ನಮ್ಗೆ ಗೊತ್ತಿಲ್ಲ, ಆದ್ರಿಂದ ಅದು ಮಿಥ್ಯ. ಬ್ರಹ್ಮ ಮಾತ್ರ ಸತ್ಯ. ವೈಕುಂಠಕ್ಕೆ 7 ಬಾಗಿಲು, ಅಲ್ಲಿ ಅಮೃತದ ಕಡಲು, ಅದರಲ್ಲಿ ಹಾವು, ಅದರ ಮೇಲೆ ವಿಷ್ಣುವಿಗೆ ಮಲಗಲಿಗೆ ಬೇರೆ ಜಾಗ ಇಲ್ವಾ? ಶಿವನೇತ್ರ ಬಿಂದು, ಪೀಯೂಷ ಗ್ರಂಥಿ ಅಂತ ಹೇಳ್ತಾರೆ. ಅಮೃತದ ಕಡಲು ಹಾರ್ಮೋನ್ಸ್ ಏನು ಬಿಡುಗಡೆ ಆಗ್ತದೆ ಶಿವನೇತ್ರ ಬಿಂದುವಿಂದ, ಅದು ಮೇಲೆ ಹೋಗಿ ಅಲ್ಲಿ ಮಲಗ್ತದೆ. ಅದರ ಮೇಲೆ ನಾರಾಯಣ ನೀರಿನಲ್ಲಿ ಮಲಗಿರುವವ, ಅದರ ಹೊಕ್ಕುಳಿಂದ ಒಂದು ಸಹಸ್ರದಳ ಕಮಲ ಹೇಳ್ತದೆ, ಅದರ ಮೇಲೆ ಬ್ರಹ್ಮ ಪುನಃ ಸೃಷ್ಟಿ ಉತ್ಪತ್ತಿ ಆಗ್ತದೆ. ನಮಸ್ಕಾರ, ಇದು ಲೈಫು ಇಷ್ಟೇನೆ. ನಾನು ಬಡಕಿಲ ಪ್ರದೀಪ್. ನಮ್ಮ ಜೊತೆ ಶ್ರೀನಾಥ್ ಶೆಟ್ಟಿ ಅವರಿದ್ದಾರೆ. ಅವ್ರ ಜೊತೆ ಲೈಫು ಇಷ್ಟೇನಾ ಅಂತ ಕೇಳ್ತಾ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀವಿ. ನಮಸ್ತೆ. ಲೈಫಿನ ಬಗ್ಗೆ ಮಾತಾಡ್ತಾ, ನಮ್ಮ ಅಸ್ತಿತ್ವದ ಬಗ್ಗೆ ಇರ್ಬೋದು, ನಮ್ಮ ಕರ್ಮದ ಬಗ್ಗೆ ಮಾತಾಡ್ತಾ, ಇನ್ನೊಂದು ಪ್ರಶ್ನೆ, ಅದು ಅಸ್ತಿತ್ವದ ಬಗ್ಗೆ ಮಾತಾಡ್ತಾನೂ ಕೂಡ ನೀವು ಅದ್ರ ಬಗ್ಗೆ ಹೇಳಿದ್ರಿ. ಈ ಮಾಯೆ ಅನ್ನುವಂಥ ಕಾನ್ಸೆಪ್ಟ್ ಬಗ್ಗೆ ಏನೆಲ್ಲ ಹೇಳ್ತೀವಿ? ಕಾನ್ಸೆಪ್ಟ್ ಯಾವುದು ಕೂಡ ಪ್ರಾಬ್ಲಮ್ ಇಲ್ಲ. ಓಕೆ, ಪ್ರಾಬ್ಲಮ್ ಇರೋದು ನಾವು ಅದನ್ನು ಅರ್ಥ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ ಅದನ್ನೇ ದಯಾನಂದ ಸರಸ್ವತಿಗಳು ಹೇಳಿದ್ದು, ಮಹರ್ಷಿ ದಯಾನಂದ ಸರಸ್ವತಿಗಳು, ಗೋ ಬ್ಯಾಕ್ ಟು ವೇದಾಸ್. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕಂಪಿಷನ್ ಇಲ್ಲ, ಕಂಪಿಷನ್ ನಾವು ಮಾಡ್ಕೊಂಡದ್ದು. ಅಲ್ಲಿ ಎಷ್ಟು ಸ್ಪಷ್ಟವಾಗಿ ಎಲ್ಲ ಹೇಳಿದ್ದಾರೆ ಅಂತ ಹೇಳಿದ್ರೆ, ಎಂಥ ಅದ್ಭುತ ವಿಷಯಗಳನ್ನು ಹೇಳಿದ್ದಾರೆ. ಬಟ್ ನಮಗೆ ಅದನ್ನು ಈಗ ಹೇಳಲಿಕ್ಕೆ ನಮಗೆ ಆಗ್ತಾ ಇಲ್ಲ. ನಾನು ಹೇಳಿದೆ ಅಲ್ವ, ದೇವಸ್ಥಾನದಲ್ಲಿ ಅಂತ ಇಂಗ್ಲೀಷ್ ಪಿಕ್ಚರಲ್ಲಿ ಇಲ್ಲದ ಸೀನ್ ಎಲ್ಲ ಕೆತ್ತಿದ್ದಾರೆ. ಯಾಕೆ ಕೆತ್ತಿದ್ದಾರೆ? ಅವ್ರಿಗೇನು ತಲೆ ಸರಿ ಇಲ್ವಾ ಅಂತ ಹೇಳಿದರೆ ಅವರಿಗೆ ಅಷ್ಟು ಕ್ಲಾರಿಟಿ ಇದೆ. ನಮಗೆ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ನಾವು ಇಲ್ಲದ ಕಥೆಯೆಲ್ಲ ಹೇಳ್ತೇವೆ. ಋಷಿ ಮುನಿಗಳು ದಾರಿಯಲ್ಲಿ ಹುಡುಗಿಯರು ಸಿಕ್ಕಿದ್ರು, ಅವರೊಟ್ಟಿಗೆ ಸಂಸಾರ ಮಾಡಿದ್ರು, ನಿಯೋಗ ಮಾಡಿದ್ರು, ಅವರಿಗೆ ಮಕ್ಕಳದ್ದು, ಅದನ್ನೆಲ್ಲ ನಮಗೆ ಹೇಗೆ ಹೇಳಲಿಕ್ಕೆ ಆಗೋದು? ನಮಗೆ ಗೊತ್ತಿದೆ ಅಧ್ಯಾತ್ಮ ವ್ಯಕ್ತಿ ಅಂತ ಹೇಳಿದ್ರೆ ಅವ ಹುಡುಗಿಯರ ಮುಖವನ್ನು ನೋಡಬಾರ್ದು ಅಂತ. ಇವರಿಗೆ ಯಾಕೆ ಇಷ್ಟು ಹೆಂಡತಿಯರೆಲ್ಲ ಇದೆ, ಇಷ್ಟು ಮಕ್ಕಳೆಲ್ಲ ಇದೆ ಏನಂತ ಅರ್ಥ ಮಾಡ್ಲಿಕ್ಕೆ, ಅದಕ್ಕೆ ಶಾಪ ವರ ಏನೇನೆಲ್ಲ ಕತೆ ಹೇಳ್ತಾ ನಮ್ಗೆ ಅದನ್ನು ಅರ್ಥ ಮಾಡ್ಲಿಕ್ಕೆ ಆಗ್ತಿಲ್ಲ. ಅದೇ ರೀತಿ ಮಾಯಾ ಕಾನ್ಸೆಪ್ಟ್ ಕೂಡ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳಿದ್ರು. ಏನು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಕೇಳಿದ್ರೆ, ಜಗತ್ತಾಗದ್ರೆ ಇಲ್ವಾ, ಇದು ಸುಳ್ಳ ಅಲ್ಲ. ಹಾಗಿದ್ರೆ ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಬ್ರಹ್ಮ ಸತ್ಯ ಜಗನ್ ನಿಜವ ಸುಳ್ಳ, ಇದು ಮಾಯೆಯ? ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳಿದ್ದ ಅಂತ ಹೇಳಿ, ಮಿಥ್ಯ ಅಂತ ಹೇಳಿದ್ರೆ ಇದು ಸತ್ಯ ಅಲ್ಲ ಅಂತ. ಸತ್ಯ ಅಲ್ಲದಿದ್ರೆ ಹಾಗಿದ್ರೆ ಏನು ಸತ್ಯ ಅಲ್ಲ ಅಂತ ಕೇಳಿದ್ರೆ, ಅದೇ ನಾನು ಹೇಳಿದ್ದಲ್ವಾ, ಈಗ ನಮ್ಗೆ ಏನು ಕಾಣ್ತೊಂಟ ಇದು ಹೀಗೆ ಇದೆ, ನಮ್ಗೆ ಗೊತ್ತಿಲ್ಲ. ನಮ್ಮ ಪಂಚ ಇಂದ್ರಿಯಗಳಿಂದ ನಮಗೆ ಜೋ ಅನುಭವ ಆಗ್ತುಂಟು ಅದು ನಮಗೆ ಪ್ರಪಂಚ. ಒಂದು ವೇಳೆ ನಮಗೆ ಕಣ್ಣು, ಕಿವಿ, ಮೂಗು, ನಾಲಗೆ, ಚರ್ಮ ಹುಟ್ಟಿನಿಂದ ಇಲ್ಲದಿದ್ದರೆ ನಮಗೆ ಪ್ರಪಂಚ ಇಲ್ಲ. ಹಾಗೆ ಸೊ ಇದೇ ರೀತಿ ಬೇರೆ ಜೀವಿಗಳಿಗೆ ಕೂಡ ಇದು ಕಾಣ್ತಾ ಇದೆ ಅಂತ ಕೇಳಿದರೆ ಅಲ್ಲ, ಪ್ರಾಣಿಗಳಿಗೆ ಬೇರೆ ಬೇರೆ ರೀತಿ ಕಾಣ್ತದೆ. ನಿಮ್ಮ ನಾಯಿ ಎಷ್ಟು ನೀವು ಒಳ್ಳೆ ಡ್ರೆಸ್ ಹಾಕಿ ಪಪ್ಪಿ ಅಂತೇಳಿ ಅದರ ಹತ್ರ ಹೋದರೆ ಅದಕ್ಕೆ ಕಾಣುವುದು ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್. ಮತ್ತು ಬೇರೆ ಜೀವಿಗಳಿಗೆ ನೋಡಿದರೆ ಬೇರೆ ಜೀವಿಗಳಿಗೆ ಕಾಣ್ಬೋದು. ನೀವೊಂದು ಎಕ್ಸ್ರೇಲಿ ನೋಡಿದರೆ ನಿಮ್ಮ ಎಲುಬು ಮಾತ್ರ ಕಾಣೋದು. ಇನ್ನೂ ಸೂಕ್ಷ್ಮ ಯಾವುದಾದ್ರು ಲೇಸರ್ ನೋಡಿದರೆ ಎಲುಬು ಕೂಡ ಕಾಣ್ತಿಲ್ಲ, ಎನರ್ಜಿ ಮಾತ್ರ ಕಾಣ್ತದೆ. ದಟ್ ಮೀನ್ಸ್ ಏನಪ್ಪ ಅಂತ ಹೇಳಿದ್ರೆ, ಇದೆಲ್ಲ ಒಂದು ನಮಗೆ ಅನುಭವ ಆಗ್ತುಂಟು. ನಮಗೆ ಈಗ ಇದನ್ನು ಮುಟ್ಟಿದಾಗ ನನಗೆ ಈ ಎನರ್ಜಿ ಒಂದು ಕಡೆ ಸೇರಿರುವ ಕಾರಣ ನನಗೆ ಈ ಟಚ್ಚಲ್ಲಿ ನನಗೆ ಇದು ಫೀಲ್ ಆಗ್ತುಂಟು ವಸ್ತು ಅಂತ. ನನಗೆ ಈ ಕಲರ್ ಕಾಣ್ತುಂಟು, ಇದು ಗ್ರೀನ್ ಕಾಣ್ತುಂಟು, ಇದು ಕೆಂಪು ಕಾಣ್ತುಂಟು. ನಿಜವಾಗಿ ನೋಡಿದರೆ ಇದು ಗ್ರೀನಾ ಕೆಂಪ ಅಲ್ಲ. ವಸ್ತುವಿಗೆ ಕಲರ್ ಇರುವುದಿಲ್ಲ, ಬೆಳಕಿಗೆ ಬಣ್ಣ ಇರುವುದು. ಅದು ಅದರಿಂದ ಯಾವುದನ್ನು ಪ್ರತಿಫಲಿಸುತ್ತೆ. ಸೋರ್ಸ್ ಆಫ್ ಲೈಟ್ ಇರುವುದು ಸೂರ್ಯ. ಅದಕ್ಕೋಸ್ಕರ ಸೂರ್ಯನಿಗೆ 7 ಕುದುರೆ ಕಟ್ಟಿದ್ದಾರೆ, 7 ಬಣ್ಣ. ಸೊ ಸೂರ್ಯನ ಬಣ್ಣ ಅಥವಾ ಬೆಳಕಿನ ಬಣ್ಣ 7 ಬಣ್ಣ ಹೊರಗೆ ಹೋಗುವಾಗ ಆ ವಸ್ತು ನೀವು ಹಸಿರನ್ನ ಹೊರಗೆ ಹಾಕಿ ಉಳಿದದನ್ನೆಲ್ಲ ಹೇಳ್ಕೊಳ್ತದೆ. ಯಾವುದನ್ನು ಅದು ಬೇಡ ಅಂತ ಹೊರಗೆ ಆಗ್ತದೆ, ನಾವು ಅದನ್ನು ಅದರ ಬಣ್ಣ ಅಂತ ಹೇಳ್ತೇವೆ. ಹಾಗಿದ್ರೆ ಅದು ಯಾವುದು ಅಲ್ವೋ ಅದು ನಿಜವಾಗಿ ಏನೋ ಗೊತ್ತಿಲ್ಲ. ಅದು ಯಾವುದು ಅಲ್ವೋ ಅದನ್ನು ಅದು ಕಳಿಸ್ಕೊಡ್ತಿದೆ, ಅದು ಮಿಥ್ಯೆ. ಅದೇ ಬಿಳಿಯಾಗಿದ್ರೆ ಅದು ಎಲ್ಲ ಹೊರಗೆ ಆಗ್ತದೆ, ಅದಕ್ಕೋಸ್ಕರ ಅದು ಬಿಳಿ. ಎಲ್ಲವನ್ನು ಹೇಳ್ಕೊಂಡಿದ್ರೆ ಅದು ಕಪ್ಪು. ದಟ್ ಮೀನ್ಸ್ ನಮ್ಗೆ ಏನು ಕಾಣ್ತುಂಟ ನಮಗೆ ಅದು ಗೊತ್ತಿಲ್ಲ. ಈಗ ಆನೆ ಏನು ಮಾಡ್ತಾ ಇದೆ ನಮಗೆ ಗೊತ್ತಿಲ್ಲ, ನಾವು ತಿಳ್ಕೊಂಡಿದ್ದೇವೆ ಅದಕ್ಕೆ ಪ್ರಾಣಿಗಳಿಗೆ ಏನು ಅರ್ಥ ಆಗ್ತಿಲ್ಲ ಅಂತ. ಪ್ರಾಣಿಗಳಿಗೆ ಆನೆ ಅಷ್ಟು ಬುದ್ಧಿವಂತಿಕೆ ನಮ್ಮ ಜನ್ಮದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಐನ್ಸ್ಟೈನ್ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಆನೆ ಎದುರು. ಯಾಕಂದ್ರೆ ಅಷ್ಟು ಸ್ಟಡಿ ಮಾಡಿದ್ದಾರೆ ಆನೆಯ ಬಗ್ಗೆ ಎಲ್ಲ. ಹೌದು, ಇವತ್ತು ನಿನ್ನೆ ಒಂದು ಇರುವೆ ಭೂಮಿಯೊಳಗೆ ದೊಡ್ಡ ಸಿಟಿ ಕಟ್ಟಿದೆ. ಹೌದು, ಇನ್ನು ನಾವು ನಾಶ ಆದ ಎಷ್ಟು ಕೋಟಿ ವರ್ಷ ನಂತರ ಕೂಡ ಇರುವೆ ಇರ್ತದೆ ಭೂಮಿಯಲ್ಲಿ. ಯಾಕಂದ್ರೆ ಅಷ್ಟು ಸೊಫಿಸ್ಟಿಕೇಟೆಡ್ ಆಗಿ ಕಟ್ಟಿದೆ, ಅದನ್ನ ವ್ಯವಸ್ಥೆ ಇದೆ ಅದರದ್ದು. ಎಲ್ಲಿ ಅಂತೇಳಿ ಅಲ್ಲಿ ವ್ಯವಸಾಯ ಮಾಡ್ತದೆ ಅದು. ವಾವ್, ಅಲ್ಲಿ ಪ್ರಾಣಿ ಸಂಘ ಸಾಕ್ತದೆ ನಮ್ಮ ತರ. ಅದರದ್ದೇ ಆದ ಪ್ರಪಂಚ ಬೇರೆ ಇದೆ. ಅದು ಇದನ್ನು ತಗೊಂಡು ಹೋಗ್ತದೆ, ಚಿಕ್ಕ ಚಿಕ್ಕ ಎಲೆಯನ್ನೆಲ್ಲ ತಗೊಂಡು ಹೋಗ್ತದಲ್ವಾ, ಅದು ಕೃಷಿಗೆ ತಗೊಂಡು ಹೋಗುದು. ಅಲ್ಲಿ ತಗೊಂಡು ಹೋಗಿ ಒಂದು ಫಂಗಸ್ ಅನ್ನು ಬೆಳೆತದೆ ಅದು ಮಳೆಗಾಲದಲ್ಲಿ ತಿನ್ಲಿಕ್ಕೆ. ಇನ್ನೊಂದು ಜೀವಿಯನ್ನು ತಗೊಂಡು ಹೋಗ್ತದೆ, ಚಿಕ್ಕ ಕೀಟವನ್ನ,
ಅದನ್ನು ಮೇಯಲಿಕ್ಕೆ ಬಿಡ್ತದೆ, ಎಲೆಯಲ್ಲಿ ಸುತ್ತ ನಿಲ್ತದೆ, ಅದು ಮಿಡ್ಲಲ್ಲಿ ಮೇಯಲಿಕ್ಕೆ ಬಿಡ್ತದೆ. ನಂತರ ಆ ಪ್ರಾಣಿಯನ್ನು ಒತ್ತದೆ, ಅದರ ಹಿಂದಿನಿಂದ ಒಂದು ರಸ ಬರ್ತದೆ, ಅದನ್ನು ಕುಡಿತದೆ ನಾವು ಹಾಲು ಕುಡಿದಾಗೆ. ಅಂತ ಹೇಳಿದ್ರೆ ಒಂದು ಜೀವಿ ಏನೆಲ್ಲ ಇದೆ ನಮಗೆ ಗೊತ್ತಿಲ್ಲ. ಅದರ ಎಲ್ಲೋ ಕಾಡಲ್ಲಿ ಒಂದು ಹೆಣ್ಣು ಹಾವು ಇದ್ರೆ ಗಂಡು ಹಾವುಗೆ ಎಷ್ಟೋ ಕಿಲೋಮೀಟರ್ ದೂರದಿಂದ ಹುಡ್ಕೊಂಡು ಹೋಗ್ತದೆ. ನಮ್ಗೆ ಒಂದು ಮಾಲಲ್ಲಿ ಕೂಡ ಹುಡುಕ್ಲಿಕ್ಕೆ ಆಗುದಿಲ್ಲ ಗರ್ಲ್ ಫ್ರೆಂಡ್ ಅನ್ನ. ಎಷ್ಟು ಆ್ಯಪ್ಗಳಿದ್ರು ಆಗುದಿಲ್ಲ. ಒಂದು ಪ್ರಾಣಿ, ಒಂದು ದನ ಆಗಲಿ ನಾಯಿ ಆಗಲಿ ಹೆಣ್ಣಿನ ಹತ್ರ ಬಂದು ಈಗ ಬಂದು ಒಮ್ಮೆ ಮುಗಿಸ್ತದೆ, ಅದಕ್ಕೆಲ್ಲ ಗೊತ್ತಾಗ್ತದೆ ಸ್ಟೋರಿ. ನಮಗೆ ಅದ್ರ ಲೆಟರ್ ಬರಬೇಕು, ಮೆಸೇಜ್ ಮಾಡಬೇಕು, ಮಿಸ್ ಯು ಅಂತ. ಸೊ ನಾವು ತಿಳ್ಕೊಂಡಿದ್ದೇವೆ ನಾವು ದೊಡ್ಡ ಬುದ್ಧಿವಂತರು ಅಂತ, ನಮಗೆ ಗೊತ್ತಿಲ್ಲ ಏನಂತೆ ಅಂತ. ಸೊ ಇದು ಯಾವುದು ಗೊತ್ತಿಲ್ಲ ನಮಗೆ, ಇದು ಏನಂತ ಗೊತ್ತಿಲ್ಲ, ಇದು ನಮಗೆ ಹೀಗೆ ಕಾಣ್ತಾ ಉಂಟು ಅಷ್ಟೇ, ಇದರ ರಿಯಾಲಿಟಿ ನಮ್ಗೆ ಗೊತ್ತಿಲ್ಲ, ಆದ್ದರಿಂದ ಅದು ಮಿಥ್ಯ. ಬ್ರಹ್ಮ ಮಾತ್ರ ಸತ್ಯ. ಯಾವುದು? ಆ ಒಂದು ಪ್ರಿಮೋಡಿಕಲ್ ಮ್ಯಾಟ್ರ್ ಇತ್ತಲ್ವಾ, ಆ ಒಂದು ಮೂಲ ವಸ್ತು, ಪಾಯಿಂಟ್ ಆಫ್ ಸಿಂಗ್ಯುಲರ್, ಅದು ಮಾತ್ರ ಸತ್ಯ. ಓಮಿತ್ಯೇತದಕ್ಷರಂ ಉಪಾಸೀತ, ಅದನ್ನು ಮಾತ್ರ ನೀನು ಉಪಾಸನೆ ಮಾಡಬೇಕು. ಅದಕ್ಕೋಸ್ಕರ ಎಲ್ಲ ಪುರಾಣ ಕಾಲದಲ್ಲಿ ಬೇರೆ ಬೇರೆ ದೇವತೆಗಳು ಬಂದಾಗ ಎಲ್ಲ ಮಂತ್ರದೊಟ್ಟಿಗೆ ಓಂ ಸೇರಿಸಿದ್ದ. ಅದಕ್ಕೆ ಎಲ್ಲ ಇರುವುದು ಇದು ಮಾತ್ರ, ಇದ್ರೆ ಎಕ್ಸ್ಪ್ಯಾಂಡ್ ಇದು ಓಂ ಅಂತ ಹೇಳುದು. ಅದಕ್ಕೆ ಆಕಾರ ಉಕಾರ ಮಕಾರಗಳನ್ನು ಬಾಯಿ ಬರದವ ಕೂಡ ಹೇಳ್ಬೋದು. ಇದು ಮೂಲ ಸೌಂಡ್. ನಾವು ಕಿವಿಯನ್ನು ಮುಚ್ಚಿಕೊಂಡ ಕೂಡ ಒಳಗಿಂದ ನಾಲಿಗೆಯೂ ಬೇಡ ಕೇಳ್ತದೆ. ಹೌದು, ನೀವು ನಿಶಬ್ದದಲ್ಲಿ ಹೋಗಿ ಆ ಸೌಂಡ್ ಕೇಳ್ತದೆ. ಸೊ ಇದು ಯಾವುದೇ ಧರ್ಮದ ವಿಷಯ ಅಲ್ಲ, ಒಂದು ಸೌಂಡು ಇದೆಲ್ಲ ಬ್ರಹ್ಮಾಂಡ ನಡೆಸ್ತಾ ಉಂಟು. ತತಶ್ಚೋಮಿತಿ ಧ್ವನಿರಭು ಸವೈ ಗಜಾಕಾರ. ಆ ಓಂ ಎನ್ನೋ ಸೌಂಡೇ ಆನೆಯ ರೂಪ ತಳಿತಂತೆ. ಗ್ಯಾಲಕ್ಸಿ ಎಲ್ಲ ನೋಡಿದ್ರೆ ಸುರುಳಿ ಸುತ್ತಿ ಸೊಂಡಿಲಿನ ತರ ಕಾಣ್ತದೆ, ಮಿಡ್ಲಲ್ಲಿ ಒಂದು ಕೆಂಪು ಪಾಯಿಂಟ್ ಕಾಣ್ತದೆ ಅದ್ರ ದೊಡ್ಡ. ಸೊ ಅದಕ್ಕೆ ನಾವು ಗಣಪತಿ ಸೊಂಡಿಲಿಗೆ ಒಂದು ಲಾಡಿಟ್ಟದ್ದು. ಸೊ ಸಿಂಬಲಿಕ್ ಆಗಿ ಎಲ್ಲ ಹೇಳಿರುವಂಥದ್ದು. ಸೊ ಇದೆಲ್ಲ ಅದ್ರ ವಿಸ್ತಾರ. ನಾವು ಅದಕ್ಕೆ ರೂಪಗಳನ್ನು ಕೊಟ್ಟು ಆ ರೂಪಗಳೇ ಸತ್ಯ ಅಂತ ನಂಬ್ಕೊಂಡು ರೂಪ ಅಂತ ಹೇಳಿದ್ರೆ ಅದು ಕೂಡ ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ರೂಪವನ್ನು ಕೊಟ್ಟದ್ದು ಪುರಾಣ ಕಾಲದಲ್ಲಿ ಬೇರೆ ಬೇರೆ ಆ ಪರಬ್ರಹ್ಮ ವಸ್ತುವನ್ನ, ಜೀವ ಜಗತ್ಪತಿಯ ಸಂಬಂಧವನ್ನ ಹೇಳಲಿಕ್ಕೆ ಇದನ್ನೆಲ್ಲ ಹೇಳಿದ್ದಂಥದ್ದು. ಒಂದು ಪಾತ್ರಗಳನ್ನ ತಕೊಂಡು ಅದನ್ನು ವಿಸ್ತರಿಸಿ ಸುಲಭ ಮಾಡ್ಕೊಳ್ಳಿಕ್ಕೆ. ಸೊ ನಮ್ಮ ನಾಮರೂಪಗಳು ನಮ್ಗೆ ಇರುವ ಕಾರಣ, ನಿಮ್ಮ ಕಾಲಿಗೆ ಒಂದು ಮುಳ್ಳು ತಾಗಿದ್ರೆ ಆ ಮುಳ್ಳನ್ನು ತೆಗಿಬೇಕಾದ್ರೆ ಏನ್ ಮಾಡ್ಬೇಕು? ಇನ್ನೊಂದು ಮುಳ್ಳನ್ನು ಹುಡುಕ್ಬೇಕಲ್ಲ. ಆ ಮುಳ್ಳನ್ನು, ಯಾವ ಮುಳ್ಳು ನಿಮ್ಗೆ ಗೊತ್ತಿಲ್ಲ ತಾಗಿದ್ದ, ಅದನ್ನು ತೆಗಿಲಿಕ್ಕೆ ಒಂದು ಹೊಸ ಮುಳ್ಳನ್ನ ಆರಾಮದಲ್ಲಿ ಹಾಕ್ಬೇಕು. ಯಾವಾಗ ಆ ಮುಳ್ಳು ಬೀಳ್ತದ, ಈ ಮುಳ್ಳು ತನ್ನಷ್ಟಕ್ಕೆ ಹೊರಟೋಗ್ತದೆ. ಇದನ್ನೇ ಹೇಳಿದ್ದು ಅಲ್ಲಮ ಪ್ರಭು. ದೇವ ಸತ್ತ, ಬ್ರಹ್ಮ ಹೊತ್ತ, ವಿಷ್ಣು ಕಿಚ್ಚನಿತ್ತ. ಇದೆಲ್ಲ ಹೇಳಲಿಕ್ಕೆ ಭಾರತದಲ್ಲಿ ಮಾತ್ರ ಆಗಲಿಕ್ಕೆ, ದೇವ ಸತ್ತ ಅಂತ ಡಿಕ್ಲೇರ್ ಮಾಡಲಿಕ್ಕೆ ಫಾರಿನಲ್ಲಿ ಮಾಡಿ ತಲೆಗಡಿತಾರೆ. ಗುಹೇಶ್ವರ ಸತ್ತ ಸುದ್ದಿಯ ಸೂತಕದಲ್ಲಿದ್ದೆ ಅಂತ ಹೇಳಿದ್ದದನ್ನು ಅಂತ ಹೇಳಿದರೆ, ತತ್ವಮಸಿ ಯಾವುದನ್ನು ಹುಡುಕ್ತಿದ್ದೇನೆ ಅದು ಇಲ್ಲ, ಅದು ನಾನೇ. ಯಾವಾಗ ಆ ಫೀಲ್ ಬರ್ತದೆ ಅದಕ್ಕೆ ಅವಧೂತ ಸ್ಥಿತಿ ಅಂತ ಹೇಳೋದು. ಸೊ ಆದ್ದರಿಂದ ಇದು ಎಲ್ಲ ನಮಗೆ ಕಾಣ್ತುಂಟಷ್ಟೇ, ಇದು ನಿಜವಾಗಿ ಇಲ್ಲ. ಅದಕ್ಕೋಸ್ಕರ ಹೇಳಿದ್ದು ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಇದೆಲ್ಲ ಮಾಯೆ, ಇದು ಶಂಭು ಮಾಯೆ, ಇದು ವಿಷ್ಣು ಮಾಯೆ ಅಂತ ಹೇಳಿದ್ದು ಅದನ್ನು. ಸೊ ಸಿಂಪಲ್ ಎಲ್ಲ ವಿಷಯ, ಲೈಫ್ ಇಷ್ಟೇನೆ. ಅದನ್ನು ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬಟ್ ಅಂದರೆ ಮತ್ತು ಕೆಲವೊಮ್ಮೆ ಈಗ ಮಾಯೆ ಅಂತಂದರೆ ಆದಿ ಮಾಯೆ ಅಂತ ದೇವಿಯನ್ನು ಕರೀತಾರೆ, ಅದು ಯಾವ ಅರ್ಥದಲ್ಲಿ? ಅದು ಆದಿಮಾಯೆ ಅಂತ ಹೇಳಿದರೆ ನೋಡಿ, ಇದೇ ನಾವೆಲ್ಲ ಈ ವಿಷಯ ಎಲ್ಲ 10 ನಿಮಿಷದಲ್ಲಿ ಹೇಳುವ ವಿಷಯ ಅಲ್ಲ. ಹೌದು, ಖಂಡಿತ. ಏನಪ್ಪ ಅಂತ ಹೇಳಿದರೆ ಇದನ್ನೆಲ್ಲ ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿದ್ದೇವೆ. ಇದು ವೈಷ್ಣವ ಪರಂಪರೆ ಬೇರೆ, ಶೈವ ಪರಂಪರೆ ಬೇರೆ. ಒಂದೇ ವಿಷಯವನ್ನು ಹೇಳಲಿಕ್ಕೆ ಬೇರೆ ಬೇರೆ ಪರಂಪರೆಗಳು ಉಟ್ಕೊಂಡಿತ್ತು. ಸೊ ಬೇರೆ ಬೇರೆ ಪರಂಪರೆಗಳು ಹೇಳುವಾಗ ಶ್ರೀ ಭೂ ದುರ್ಗಾ ಅಂತ ವೈಷ್ಣವರು ಹೇಳ್ತಾರೆ. ದುರ್ಗೆ ವಿಷ್ಣುವಿನ ಮಾಯೆ. ಆಕೆ ಅವನಿಗೆ 3 ಜನ ಪತ್ನಿಯರು, ಶ್ರೀ ಭೂ ಮತ್ತು ದುರ್ಗಾ ಅಂತ. ಬಟ್ ಅದು ತಪ್ಪು. ಅದರರ್ಥ ಸರಿ ಅಂತ ಕೇಳಿದ್ರೆ ತಪ್ಪ ಅಂತ ಕೇಳಿ, ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ವಿಷ್ಣು ಕೂಡ ಅದೇ, ಶಿವ ಕೂಡ ಅದೇ, ಗಣಪತಿ ಕೂಡ ಅದೇ. ಈ ಗಣಪತಿಯನ್ನು ಹೇಳುವಾಗ ತ್ವಂ ಬ್ರಹ್ಮ, ತ್ವಂ ವಿಷ್ಣುಸ್ತ್ವಂ ರುದ್ರಸ್ತ್ವಂ ಇಂದ್ರಸ್ತ್ವಂ ಅಗ್ನಿಸ್ತ್ವಂ ವಾಯುಸ್ತ್ವಂ ಸೂರ್ಯಸ್ತ್ವಂ ಚಂದ್ರಮಾಸ್ತ್ವಂ ಬ್ರಹ್ಮ ಭೂರ್ಭುವ ಸ್ವರೋಮ್ ಅಂತ ಬರ್ತದೆ. ಅಂತ ಹೇಳಿದ್ರೆ ನೀನೆ ಅಂತ ಆ ಏನು ಮೂಲ ಚೈತನ್ಯ ಇದೆ ಅದಕ್ಕೆ ಅವರು ಗಣಪತಿಯ ರೂಪ ಕೊಟ್ಟರು. ಯಾರು? ಗಣಪತಿಯರು. ಅದೇ ವಿಷ್ಣುವಿನ ಬಗ್ಗೆ ಹೇಳುವಾಗ ವಿಷ್ಣುವಿನ ಬಗ್ಗೆ 7 ವೈಕುಂಠಕ್ಕೆ 7 ಬಾಗಿಲು, ಅಲ್ಲಿ ಅಮೃತದ ಕಡಲು ಕ್ಷೀರಸಾಗರ, ಅದರಲ್ಲಿ ಹಾವು ಆದಿಶೇಷ, ಅದರ ಮೇಲೆ ವಿಷ್ಣುವಿಗೆ ಮಲಗಲಿಗೆ ಬೇರೆ ಜಾಗ ಇಲ್ವಾ ಅಂತೇಳಿ ಸಿಂಬಾಲಿಕ್ ಆಗಿ ಹೇಳಿದ್ರು. ಯೋಗ ಮಾರ್ಗದ 7 ಚಕ್ರಗಳನ್ನು ಭೇದಿಸ್ತಾ ಮೇಲೆ ಹೋದಾಗ ಆ ಶಕ್ತಿ, ಇಲ್ಲಿ ಪಿನಲ್ ಗ್ಲ್ಯಾಂಡಲ್ಲಿ ಏನು ಸ್ರಾವ ಆಗ್ತದೆ, ಶಿವನೇತ್ರ ಬಿಂದು, ಪಿಯೂಷ ಗ್ರಂಥಿ ಅಂತ ಹೇಳ್ತಾರೆ. ಅಲ್ಲಿಂದ ಅಮೃತದ ಕಡಲು, ಹಾರ್ಮೋನ್ಸ್ ಏನು ಬಿಡುಗಡೆ ಆಗ್ತದೆ ಇದರಿಂದ, ಶಿವನೇತ್ರ ಬಿಂದುವಿಂದ. ಆ ಅಮೃತ ಕಡಲಲ್ಲಿ ಈ ಆದಿಶೇಷ, ಆದಿಯಲ್ಲಿ ಉಳಿದ ಶಕ್ತಿ ಏನು ಕುಂಡಲಿನಿಯಲ್ಲಿ ಸರ್ಪರೂಪದಲ್ಲಿ ಇರ್ತದ, ಅದು ಮೇಲೆ ಹೋಗಿ ಅಲ್ಲಿ ಮಲಗ್ತದೆ. ಅದರ ಮೇಲೆ ನಾರಾಯಣ, ನೀರಿನಲ್ಲಿ ಮಲಗಿರುವವ ನಾರಾಯಣ, ಅವ ಮಲಗಿದ್ದಾನೆ. ಈ ಶಕ್ತಿ ಅಲ್ಲಿ ಹೋದಾಗ ಅಲ್ಲಿ ಮುಟ್ತದೆ, ಅದು ಅಲ್ಲಿ ಮಲಗ್ತದೆ. ಅದರ ಹೊಕ್ಕುಳಿಂದ ಒಂದು ಸಹಸ್ರದಳ ಕಮಲ ಹೇಳ್ತದೆ, ಅದರ ಮೇಲೆ ಬ್ರಹ್ಮ ಪುನಃ ಸೃಷ್ಟಿ ಉತ್ಪತ್ತಿ ಆಗ್ತದೆ.
ಶಿವನನ್ನು ಹೇಳುವಾಗ ಆತ ಭಸ್ಮ ಹಾಕಿದ್ದಾನೆ ಸ್ಮಶಾನದ್ದು. ಯಾವುದು? ಸತ್ವರಜ ತಮಗುಣ ತ್ರಯಂತ ವೇದ್ಯ ವಿಭವ. ಆ ಮೂರು ನಾಶ ಆದಾಗ ಭೂಲೋಕ, ಭೂಲೋಕ, ಸ್ವಲೋಕ, ಭೂತಕಾಲ, ಭವಿಷ್ಯಕಾಲ, ವರ್ತಮಾನ ಕಾಲ, ಜಾಗ್ರ, ಸ್ವಪ್ನ, ಸುಷುಪ್ತಿ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಏನೆಲ್ಲ ಮೂರು, ಎಲ್ಲ ಇರೋದು ಮೂರೇ ಸತ್ವರಜ ತಮಗುಣಗಳು. ಮೂರು ನಾಶ ಆದಾಗ ತ್ರಯಂತ ವೇದ್ಯ ವಿಭವ, ಮೂರು ನಾಶ ಆದಾಗ ಉಳಿಯುವ ಅವಸ್ಥೆ ಇದೆ ಅಲ್ವಾ, ಆ ಮೂರು ಭಸ್ಮ ಆದಾಗ ಅವ ಶಿವ, ಅವ ಸರ್ಪವನ್ನು ಹಾಕಿಟ್ಟಿದ್ದಾನೆ, ಅದು ಕುಂಡಲಿನಿ ಶಕ್ತಿ. ಆ ಸರ್ಪವನ್ನು ಧಾರಣೆ ಮಾಡ್ತಾನೆ. ಅಲ್ಲಿ ಚಂದ್ರಮಾನಸೋಜಾತ, ಚಂದ್ರ ಮನಸ್ಸಿನ ಪ್ರತಿನಿಧಿ. ಇಲ್ಲಿ ಪಿನಲ್ ಗ್ಲ್ಯಾಂಡಿಂದ ಏನು ಬರ್ತದೆ ಅದನ್ನು ಗಂಗೆಯ ರೂಪದಲ್ಲಿ ತೋರಿಸಿದ್ರು. ಇಲ್ಲಿ ಆಜ್ಞಾಚಕ್ರ ಏನು ಓಪನ್ ಆಗ್ತಾ ಇದೆ ತ್ರಿನೇತ್ರ, ಅದನ್ನು 3 ಕಣ್ಣು ಅಂತ ಹೇಳಿದ್ರು. ಇಡಾಪಿಂಗಳ ಸುಷುಮ್ನ ನಾಡಿಗಳಿಗೆ ಕೈಯಲ್ಲಿ ತ್ರಿಶೂಲ ಕೊಟ್ಟರು. ಸೊ ಎಲ್ಲ ಹೇಳಿದ್ದು ಅದೇ ವಿಷಯವನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದು. ನಾವು ಅದನ್ನು ಮಿಕ್ಸಪ್ ಮಾಡಿಕೊಂಡು ತುಂಬ ದೇವರಾಗಿದೆ ನಮಗೆ. ನಿಜವಾಗಿ ತುಂಬ ದೇವರಿಲ್ಲ ನಮಗೆ. ದೇವರೆನ್ನೋ ಕನ್ಸೆಪ್ಟೇ ಇಲ್ಲ. ದೇವತೆಗಳ ಕನ್ಸೆಪ್ಟ್ ಇರುವುದು. ವೇದದಲ್ಲಿ ದೇವತೆಗಳಿರುವುದು ಯಾರು? ಅಗ್ನಿ, ವಾಯು, ಇಂದ್ರ, ಕನ್ಯಕ ಅನ್ನುವಂಥದ್ದು. ಅಲ್ಲಿ ಯಮನವ್ರನ್ನೇ ಬರ್ತದೆ, ವಿಷ್ಣುವಿನವ್ರನ್ನೇ ಬರ್ತದೆ, ರುದ್ರನವ್ರನ್ನೇ ಬರ್ತದೆ. ಅದರ ಅರ್ಥ ನಾವು ತಿಳ್ಕೊಂಡ ವಿಷ್ಣು ಬ್ರಹ್ಮ ರುದ್ರ ಅಲ್ಲ ಅದು. ಅಲ್ಲಿ ಶಬ್ದ ಮಾತ್ರ ಇರುವುದು, ರೂಪ ಕೊಟ್ಟದ್ದು ಪುರಾಣದಲ್ಲಿ. ಅದೇ ಈಗ ದೇವರ ಯಾರು ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಹಾಗಿದ್ರೆ ಮಾಯೆ ಅಂದ್ರೆ ಒಂದು ಕೊನೆಯದಾಗಿ ಹೇಳೋದಾದ್ರೆ ಮಾಯೆ ಅಂದ್ರೆ ಅದೇ ಹೇಳಿದ್ದು ಇಲ್ಯೂಷನ್. ಮಾಯೆ ಅಂತ ಹೇಳಿದ್ರೆ ಇದು ನಮಗೆ ಕಾಣ್ತಾ ಉಂಟು, ಅದು ನಿಜವಾಗಿ ಹೇಗಿದೆ ಗೊತ್ತಿಲ್ಲ. ಅವಿಜ್ಞಾತಂ ವಿಜಾನತಾಂ, ವಿಜ್ಞಾತಂ ಅವಿಜಾನತಾಂ. ಹಾಗಿದ್ರೆ ನಾವು ಈಗ ಮಾಡ್ತಾ ಇರೋದನ್ನೆಲ್ಲ ಹಾಗಿದ್ರೆ ನೋಡ್ತಾ ಇರೋದನ್ನ ನಂಬೇಕಾ ನಂಬಾರ್ದ ಅಂತ? ನಂಬುವ ಬಿಡುವ ಪ್ರಶ್ನೆ ಇಲ್ಲ. ಎಲ್ಲವೂ ಏನೆಲ್ಲ ಇದೆ ಅದೆಲ್ಲ ನಮ್ಗೆ ಅನಿಸ್ತಾ ಉಂಟು ಅಷ್ಟೇ, ನಿಜವಾಗಿ ಇಲ್ಲ. ಅದೇ ವಿಷಯ. ಬಟ್ ಬದುಕನ್ನ ಹಿಂದೆ ಹೇಳಿದ ಹಾಗೆ ಬದುಕ್ತಾ ಹೋಗ್ಬೇಕು, ಕರ್ಮಗಳನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬಂದದ್ದು ನೀವು ಜೀವನವನ್ನ. ಜೀವನ ಹೇಗಿದೆ, ಜೀವನವನ್ನು ಅದೇ ನೋಡ್ಬೇಕು. ಅದಕ್ಕೋಸ್ಕರ ನಮ್ಮಲ್ಲಿ ಕಾಮಸೂತ್ರವನ್ನು ಬರೆದ್ರು. ನಮ್ಗೆ ಅದು ತಪ್ಪು ಸರಿ ಅಂತ ಅನಿಸ್ಲಿಲ್ಲ ಅವರಿಗೆ. ಜೀವನ ಅದು. ಶಿವ ದೇವಿಗೆ ಹೇಳುವಾಗ ಹೇಳ್ತಾನೆ, ಇದನ್ನ ನೀನು ಗೋಪನೀಯಂ ಪ್ರಯತ್ನೇನ ಸ್ವಯೋನಿರಿವ ಪಾರ್ವತಿ, ನಿನ್ನ ಗುಪ್ತಾಂಗವನ್ನು ಹೇಗೆ ರಹಸ್ಯವಾಗಿ ಇಟ್ಕೊಳ್ತೀಯ ಅದೇ ರೀತಿ ಈ ವಿದ್ಯೆಯನ್ನು ರಹಸ್ಯವಾಗಿ ಇಟ್ಕೊಳ್ಳಂತ. ಈಗ ನಮ್ಗೆ ಅನಿಸ್ತದೆ ದೇವಿ ಪಾರ್ವತಿಗೆ ಯಾರಾದ್ರೂ ಗುಪ್ತಾಂಗವನ್ನು ರಹಸ್ಯವಾಗಿ ಇಟ್ಕೊಳ್ಳಂತ ಹೇಳ್ತಾರಾ? ಈಗ ನಾವಾದ್ರೆ ಹಾಗೆ ಹೇಳ್ತೇವಾ? ಬೇರೆ ಉದಾಹರಣೆ ಸಿಗುದಿಲ್ವಾ? ನಿನ್ನ ಗುಪ್ತಾಂಗವನ್ನು ಹೇಗೆ ರಹಸ್ಯವಾಗಿ ಇಟ್ಟಿದ್ದೀಯಾ ಅದೇ ರೀತಿ ಇದನ್ನು ಹೇಳ್ಬೇಕಂತ ಆ ರೀತಿ ಹೇಳ್ಬೇಕಾ? ಬಟ್ ಅವ್ರು ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಅವರಿಗೆ ಅದೆಲ್ಲ ಗೊತ್ತು, ಇದು ಸರಿ ಇದು ತಪ್ಪು. ಅವರಿಗೆ ಉದಾಹರಣೆ ಅದು ಕರೆಕ್ಟಾಗಿ ಸಿಕ್ಕಿತ್ತು ಅವರಿಗೆ. ಹೇಗೆ ನಾವು ತೋರಿಸುದಿಲ್ಲ ಯಾರಿಗೂ ಕೂಡ ಗುಪ್ತಾಂಗವನ್ನು, ಅದೇ ರೀತಿ ನೀವು ಇದನ್ನು ಕೂಡ ವಿದ್ಯೆಯನ್ನು ಇಟ್ಕೊಳ್ಳು. ಅಂದ್ರೆ ಅಷ್ಟು ಗುಪ್ತತೆ ಅವರಿಗೆ, ಅಷ್ಟು ಮೆಚುರಿಟಿ. ಅಂದ್ರೆ ಅದನ್ನು ವಲ್ಗರ್ ಆಗಿ ನೋಡುವಂತ ಇರಲಿಲ್ಲ ನಮ್ಮ ಅತಿ ಬುದ್ಧಿವಂತಿಗೆ. ಜೀವನ ಅಂತೇಳಿ ಜೀವನ ಲೈಫ್ ಇಷ್ಟೇನೆ ಅಷ್ಟೇ. ಏನಿದೆ ಅದು ಇದೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.